ಸರ್ ನಾವು ತನಿಖೆ ಮಾಡಿಸ್ತಿದ್ವಿ, ಅವರ ಅವಧಿಯಲ್ಲಿ ಮುಚ್ಚಾಕಿದ್ರೆ ಬಿಜೆಪಿ ಅವರು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ನಾವು ತನಿಖೆ ಮಾಡ್ತಾ ಇದೀವಿ, ಅವರು ಹಗರಣಗಳೆಲ್ಲ ಮುಚ್ಚಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ನಿಮ್ಮ ಅವಧಿಯಲ್ಲಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕೆ ಮುಂಚೆ 40% ಸರ್ಕಾರ ಅಂತೇಳಿ ಪೋಸ್ಟ್ಗಳು ಅಂಟಿಸ್ತರು ಎಲ್ಲ ಕಡೆ. ಸರ್ಕಾರ ಬಂದ 3 ತಿಂಗಳ ಒಳಗಡೆ 40% ಹಣ ತಿಂದಿರೋಂಥ ಬಿಜೆಪಿಯವ್ರನ್ನೆಲ್ಲ ಜೈಲಿಗಟ್ಟುತ್ತೀರಿ ಅಂದರು. 3 ತಿಂಗಳು, 6 ತಿಂಗಳಾಯಿತು, 9 ತಿಂಗಳಾಯಿತು, 14 ತಿಂಗಳಾಯಿತು. ಯಾರು ನಟಿದ್ದೀರಪ್ಪ? 40% ಅನ್ನೋದ್ರ ಮೇಲೇ ನಾವೇ ಕೇಸ್ ಹಾಕಿದಿರಲ್ಲ. ಎಲ್ಲ ಬೇಲಲ್ಲವ್ರೆ ಇವರು. ರಾಹುಲ್ ಗಾಂಧಿ ಬೇಲಲ್ಲವ್ರೆ, ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯ 3 ಜನ ಕೋರ್ಟಲ್ಲಿ ಹೋಗಿ ಬೇಲ್ ತಗೊಂಡು ಬಂದಿರೋದು. ಸುಳ್ಳು ಹೇಳಿದಿರ ಅಂತ ಹಾಕಿದ್ದೀನಿ. ಅಡ್ವರ್ಟೈಸ್ಮೆಂಟ್ ನೀವು ಕೊಟ್ಟಿರೋದು ಅಪರಾಧ ಅಂತ ಹಾಕಿದಿರಿ. ಬೇಲ್ ತಗೊಂಡು ಬಂದವ್ರು. ಅದರಿಂದ ಅರ್ಥ ಆಯ್ತಲ್ಲ ಇವ್ರದ್ದು. ಇವ್ರ ತನಿಖೆ ಏನು ಅನ್ನೋದು ಅರ್ಥ ಆಯ್ತಲ್ಲ. ಬೋಗಸ್ಸು ಅಂತ ಹೇಳಿ ಗೊತ್ತಾಯ್ತಲ್ಲ ಇದರಿಂದನೇ. ಮಾಡಲಿ, ತನಿಖೆ ಮಾಡಲಿ. ತನಿಖೆ ಮಾಡೋಕ್ಕೆ ಇವದೇ ಸರ್ಕಾರ ಇದೆ. ಅದು ಸರ್ಕಾರ ಇನ್ನೆಷ್ಟು ದಿನ ಇರ್ತೈತೆ? ಸರ್ಕಾರ ಇರೋ ಈ ಹಗರಣಗಳೆಲ್ಲ ನೋಡಿದ್ರೆ ಸರ್ಕಾರನೂ ಬದುಕೋದು ಭಾಳ ದಿನ ಕಷ್ಟ ಕಾಣ್ತಾ. ಅವರೇ ಹೇಳಿದಾರಲ್ಲ ಮೊನ್ನೆ 5 ಜನ ಮಂತ್ರಿಗಳು ವಿಧಾನಸಭೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ 5 ಜನ ಮಂತ್ರಿಗಳು ಕೂತ್ಕೊಂಡು ಒಬ್ಬರಾದ್ಮೇಲೆ ಒಬ್ಬರು 5 ಜನನೇ ಹೇಳಿದ್ದಾರೆ, ನಮ್ಮ ಸರ್ಕಾರನ ಬೀಳ್ಸೋಕ್ಕೆ ಪ್ರಯತ್ನಗಳಾಗ್ತಾ ಇದೆ, ನಮ್ಮ ಸರ್ಕಾರನ ಬೀಳ್ಸೋಕ್ಕೆ ಕೇಂದ್ರದ ಎಲ್ಲ ನಾಯಕರುಗಳು ಬಂದಿದ್ದಾರೆ ಅಂತೇಳಿ. ಯಾರು ಹೇಳಿದ್ರು ಇವ್ರ ಹತ್ರ ಬಂದು? ಇವ್ರ ಕಿವಿಯಾಗಿ ಯಾರನ್ನ ಬಂದು ಹೇಳಿದ್ರ ಸರ್ಕಾರ ಬೀಳಿಸ್ತಾವ್ರೆ ಅಂತ? ಇವಾಗೇ ಒಂದು ಕೇವಿಯಟ್ಟು, ನಾಳೆ ಏನು ಬರಬಾರ್ದು ಅಂತ. ನಿಮ್ಮ ಸರ್ಕಾರ ಬೀಳ್ತಾ ಇರೋದು ಹಗರಣಗಳಿಂದ. ದಲಿತರ ಹಣವನ್ನು ಲೂಟಿ ಮಾಡಿರೋದ್ರಿಂದ ಈ ಹಗರಣದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರ. ಅದರಿಂದ ನಿಮ್ಮ ಸರ್ಕಾರ ಬಿದ್ದೋಗೋದು, ಕೇಂದ್ರದ ನಾಯಕರಿಂದ ಅಲ್ಲ. ಓಕೆ, ಥ್ಯಾಂಕ್ ಯು. ಡಿ ಕೆ ಶಿವಕುಮಾರ್ ಹೇಳಿದರೆ ಬೊಮ್ಮಾಯಿ ಅವರು ಮತ್ತು ಯಡಿಯೂರಪ್ಪ ಅವರಿಗೆ 300 ಕೋಟಿ ಹಗರಣ ಆಗಿದೆ, ಅದು ಸದನದ ಮೂಲಕ ನಾವು ರಾಜ್ಯದಲ್ಲಿ ತಿಳಿಸ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. 15 ತಿಂಗಳಿಂದ ಏನಪ್ಪ ಮಾಡ್ತಾ ಇದ್ದೆ ನೀನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು? 15 ತಿಂಗಳಾಯ್ತಲ್ಲ ನೀವು ಬಂದು. ನಿಮ್ಮೆಲ್ಲ ಚುನಾವಣಾ ಪ್ರಚಾರ, MLA ಚುನಾವಣೆಗೆ ಮುಂಚೆ ಎಲ್ಲ ನಿಮ್ಮ ಚುನಾವಣಾ ಪ್ರಚಾರದಲ್ಲೂ ಪೇ CM ಪೋಸ್ಟರ್ ಅಂಟಿಸ್ತೀರಿ. 40% ದುಡ್ಡು ತಿಂದಿದ್ದಾರೆ. DC ಟ್ರಾನ್ಸ್ಫರ್ಗಿಷ್ಟು, SP ಟ್ರಾನ್ಸ್ಫರ್ಗಿಷ್ಟು, ತಹಸೀಲ್ದಾರ್ಗಿಷ್ಟು, ಇಂಜಿನಿಯರ್ ಎಲ್ಲ ಪೇಪರಾಗೆ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ. 15 ತಿಂಗಳು ಬೇಕಾ? 15 ದಿನದಲ್ಲಿ ತನಿಖೆ ಮುಗಿಬಹುದು. 15 ದಿನ ಸಾಕು. 15 ತಿಂಗಳಾಯ್ತಲ್ಲ, ಏನು ಮಾಡಿದ್ರಿ ತನಿಖೆ? ನಮ್ಮ ಮೇಲೆ ಕೇಸ್ ಹಾಕೇ ಇಲ್ಲ, ಅವ್ರ ಮೇಲೆ ಕೇಸ್ ಆಗಿ ಆಗಲೇ ಬೇಲ್ ಮೇಲೆ ಇದ್ದಾರಲ್ಲ ಅವರು. ಈ ಕೇಸ್ನಲ್ಲಿ, ಕರಪ್ಷನ್ ಕೇಸಲ್ಲಿ ನಮ್ಮ ಮೇಲೆ ಅವ್ರು ಕೇಸ್ ಹಾಕಬೇಕಾಯ್ತು. ಅದ್ರ ಬದಲು ಅವ್ರ ಮೇಲೆ ಕೇಸ್ ನಾವು ಹಾಕಿ ಬೇಲಲ್ಲಿ ಇದ್ದಾರೆ ಅವರು. ಅರ್ಥ ಆಯ್ತಲ್ಲ ಯಾರು ಮಾಡಿದ್ದಾರೆ ಅಂತ. ಅದರಿಂದ ಈ ಕಾಂಗ್ರೆಸ್ ಅವರು ಬ್ರಹ್ಮಾಂಡ ಭ್ರಷ್ಟಾಚಾರ ದೇಶದಲ್ಲಿ 50 ವರ್ಷ ಲೂಟಿ ಹೊಡೆದಿದ್ದಾರೆ. 2G 3G ಹಗರಣ ಇರ್ಬೋದು, ಕೋಲ್ ಹಗರಣ, ಹೆಲಿಕಾಪ್ಟ್ರು, ಏನೇನು ಹಗರಣಗಳೆಲ್ಲ ಇದೆ ಎಲ್ಲ ಮಾಡಿರೋರು ಕಾಂಗ್ರೆಸ್ ಅವರು. ಮೋದಿಯವ್ರ ಸರ್ಕಾರ ಬಂದ ಮೇಲೆ ಒಂದೇ ಒಂದು 10 ವರ್ಷದಲ್ಲಿ ಒಂದೇ ಒಂದು ಹಗರಣ ಆಗಲಿಲ್ಲ ಮೋದಿಯವ್ರ ಸರ್ಕಾರ ಬಂದ ಮೇಲೆ. ಅದರಿಂದ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರದ ಪಿತಾಮಹ ಇದ್ದಂಗೆ. ಅವರಿಂದ BJPಯವರೇನು ಕಲಿಯುವಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಈ 187 ಕೋಟಿ ನುಂಗಲಾರ್ದ ತುತ್ತಾಗ್ಬಿಟ್ಟಿದೆ. ಅದರಿಂದ ತಪ್ಪಿಸ್ಕೊಳಕ್ಕೋಸ್ಕರ ನಿಮ್ಮ ಹಗರಣಗಳು ತೆಗೀರಿ, ಯಾರು ಬೇಡ ಅಂದರು. ಅವರು 21 ಹೇಳಿದ್ದಾರೆ. ನೆನ್ನೆ ನಾನು ಬೆಂಗಳೂರು ಪ್ರೆಸ್ ಮೀಟಲ್ಲಿ 72 ಕೊಟ್ಟಿದ್ದೀನಿ ನಾನು ಹಗರಣಗಳು ಅವ್ರದ್ದು. ಅದರಿಂದ ಇದರಿಂದ ಬಚಾವ್ ಆಗಬೇಕು. ಈಗ ಅಧಿವೇಶನದಲ್ಲಿ ಇವೆರಡು ವಿಚಾರವಾಗಿ ಬಚಾವ್ ಆಗಬೇಕು, ಅದಕ್ಕೆ ದಾರಿ ಹುಡುಕ್ತಾ ಇದ್ದಾರೆ ಅಷ್ಟೇ. ಪ್ರತಿಪಕ್ಷ ಆಗಿ ಬರೀ ನೀವು ಸದನದಲ್ಲಿ ಪ್ರತಿಭಟನೆ, ಆರೋಪ ಪ್ರತ್ಯಾರೋಪ ಆಗುತ್ತೆ. ಈ ಪ್ರಕರಣಗಳು, ಈ ಹಗರಣ ತಾರ್ಕಿಕ ಅಂತ್ಯ ಕಾಣಿಸ್ತೀರಾ ಹೇಗೆ? ತಾರ್ಕಿಕ ಅಂತ್ಯ ಕಾರಣಕ್ಕೆ ಹಿಂದೆಂದೂ ಕಾಣದಷ್ಟು ಹೋರಾಟ ಮಾಡಿದ್ದೀರಿ ಈ ವಿಚಾರಕ್ಕೆ. ಇತಿಹಾಸದಲ್ಲಿ ಇಷ್ಟು ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ವಿಧಾನಸಭೆ ಹೊರಗಡೆ 6 ಹೋರಾಟ ಮಾಡಿದ್ದೀರಿ. ದೊಡ್ಡ ಇಡೀ ರಾಜ್ಯಾದ್ಯಂತ ಹೋರಾಟಗಳು ಮಾಡಿದ್ದೀರಿ. ವಿಧಾನಸಭೆ ಮುತ್ತಿಗೆ ಹಾಕಿದ್ದೀರಿ, CM ಆಫೀಸ್ ಮುತ್ತಿಗೆ ಹಾಕಿದ್ದೀರಿ. ವಿಧಾನಸಭೆಯಲ್ಲಿ 3.5 ಗಂಟೆಗಳ ಕಾಲ ನಾನು ಮಾತಾಡಿದ್ದೀನಿ. ಎಳೆಯಾಗಿ ಬಿಡಿಸಿದ್ದೀನಿ ದಾಖಲೆಗಳು. ಪ್ರತಿಯೊಂದಕ್ಕೂ ಸುಮಾರು 40 ಪುಟಗಳ ದಾಖಲೆಗಳನ್ನು ಕೊಟ್ಟಿದ್ದೀನಿ ನಾನು, ಸರ್ಕಾರದ ದಾಖಲೆಗಳನ್ನು.
ವಿರೋಧ ಪಕ್ಷವಾಗಿ ನಮ್ಗೆ ಜನ ಏನು ಹೇಳಿದ್ದಾರೆ, ಇವ್ರು ಮಾಡೋವಂಥ ಅಕ್ರಮ ಅನ್ಯಾಯವನ್ನು ಜನಗಳ ಮುಂದೆ ಇಡುವಂಥದ್ದು ನಮ್ಮದು ಕೆಲಸ. ಆ ಕೆಲಸವನ್ನು BJP ಸಮರ್ಥವಾಗಿ ನಾವು ಮಾಡಿದಿರಿ. ಇದು ಒಂದು ತಾರ್ಕಿಕ ಅಂತ್ಯವನ್ನು ರೂಪಿಸ್ತೀವಿ ನಾವು. ನಾವು ಧರಣಿ ಮಾಡ್ತಾ ಇದ್ದೀರಿ. ಬೆಳಗ್ಗೆ ಮೀಟಿಂಗ್ ಕರೆದಿದ್ದೀನಿ, ಎಲ್ಲ ನಮ್ಮ ಮುಖಂಡರದ್ದು ಸಭೆ ಕರೆದಿದ್ದೀನಿ. ಅರ್ಧ ಗಂಟೆ ಮುಂಚೆ ಅಲ್ಲಿ ತೀರ್ಮಾನ ಮಾಡ್ತೀರಿ. ಯಾಕಂದರೆ ಮಳೆ ಬಂದಿದೆ, ಮತ್ತು ಡೆಂಗ್ಯೂ ಬಂದಿದೆ, ಸರ್ಕಾರ ವೈಫಲ್ಯ ಆಗಿದೆ. ಇದನ್ನು ಕೂಡ ಚರ್ಚೆ ಆಗಬೇಕಲ್ಲ. ಹಗರಣಗಳು ಮಾತ್ರ ಅಲ್ಲ, ಇದು ಕೂಡ ಚರ್ಚೆ ಆಗಬೇಕು. ಸೋಮವಾರ ಮೋಸ್ಟ್ಲಿ SC/ST ಇದಿದೆ, ಡೈವರ್ಟ್ ಮಾಡಿದಾರಲ್ಲ ಹಣನ 25,000. ಅದ್ರ ಬಗ್ಗೆ ಚರ್ಚೆ ಮತ್ತು ಡೆಂಗ್ಯೂ ಬಗ್ಗೆ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಿ. ಮೂಡಾದು ಕೂಡ ನಾವು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡ್ತೀರಿ. ಅದನ್ನು ನಿಲುವಳಿ ಸೂಚನೆಯನ್ನು ನಾವು ಕೊಡ್ತೀವಿ.